ಸ್ಲೀವ್ಸ್ಗೆ ಹ್ಯಾಂಗಿಂಗ್ಸ್ ಯಾವ ಥರ ಹಾಕೋದು ಅಂತ ನೋಡಾಗಿದೆ. ಈಗ ಬ್ಯಾಕ್ ನೆಕ್ ಏನಿರುತ್ತಲ್ಲ ಅಲ್ಲಿ ಹ್ಯಾಂಗಿಂಗ್ಸ್ ಯಾವ ಥರ ಹಾಕೋದು ಅಂತ ನೋಡೋಣ. ಇಲ್ಲಿ ನಾನು ಥ್ರೆಡ್ ತೊಗೊಂಡಿದ್ದೀನಿ. ಹೀಗೆ ಅದಕ್ಕೆ ಬೀಡ್ಸ್ನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ನಾನು ಲಾಕ್ ಮಾಡೋದಕ್ಕೋಸ್ಕರ ಒಂದು ಗೋಲ್ಡ್ ಬೀಡನ್ನ ಬಿಟ್ಟು ಇನ್ನುಳಿದ ಎಲ್ಲ ಬೀಡ್ಸಲ್ಲೂ ಈ ಥರ ಸೂಜಿನ ಹಾಕ್ಕೊಂಡ್ಬಿಟ್ಟು ಬ್ಲೌಸ್ ಅದೇನು ಎಡ್ಜ್ ಇರುತ್ತಲ್ಲ ಬ್ಯಾಕ್ ಸೈಡಲ್ಲಿ ಅಲ್ಲಿ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಅದನ್ನು ಲೆಂತೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಏರುಪೇರಾಗುತ್ತೆ. ನಿಮಗೆ ಯು ಶೇಪ್ ಹ್ಯಾಂಗಿಂಗ್ಸ್ ಕಾಣೋ ಥರ ಬರಬೇಕು ಅಂತಂದರೆ ಒನ್ ಬೀಡ್ ಅಷ್ಟೇ ನೀವು ಡಿಫ್ರೆನ್ಸ್ ಬರೋ ಥರ ಹಾಕ್ಕೊಳ್ಬೇಕು. ಮಿಡಲಲ್ಲಿ 10 ಹಾಕ್ಕೊಂಡ್ರೆ ಬೀಡ್ಸ್ ಗೋಲ್ಡ್ ಬೀಡ್ಸ್ನ ನೆಕ್ಸ್ಟ್ 9, ನೆಕ್ಸ್ಟ್ 8, ನೆಕ್ಸ್ಟ್ ಲೈನಲ್ಲಿ 7 ಈ ಥರ ಲೆಫ್ಟ್ ಮತ್ತು ಮಿಡಲ್ ಏನು ಹಾಕ್ಕೊಂಡಿರ್ತೀರಲ್ಲ ಅದರ ಲೆಫ್ಟ್ ಮತ್ತು ರೈಟಲ್ಲಿ ಹಾಕ್ಕೊಳ್ಬೇಕು. ಇದನ್ನು ಕಂಪ್ಲೀಟಾಗಿ ನೋಡಿ. ಹೊಸದಾಗಿ ನನ್ನ ಚಾನಲಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ನಿಮ್ಮ ಬ್ಲೌಸ್ಗೆ ಹ್ಯಾಂಗಿಂಗ್ಸ್ ಈ ಥರ ಹಾಕ್ಕೊಂಡಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.